ಬೆಳಗ್ಗೆ ಹೋದರು ಎಲ್ಲಿಗೆ ಹೋಗಿದ್ರು ಎಷ್ಟೊತ್ತಿನ ತಕನ ಬರಲಿ ಕೇಳ್ತೀನಿ ಎಲ್ಲಿಗೆ ಹೋಗಿದ್ದೆ ಅಂತ. ಅವಳು ಮಾತಾಡ್ಸೋಕ್ಕೇನಾದರೂ ಹೋಗಿದ್ನೇನೋ. ನನಗೆ ಹಂಗೇನೆ ಸಿಟ್ಟೆ ಬತ್ತೈತಿ. ಯಾಕೋ ಇತ್ತೀಚೆಗೆ ಅವ್ರು ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ಆದರೂ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನಾನು ಸ್ವಲ್ಪ ಬಿಟ್ಟು ಬರಬೇಕಾಗಿತ್ತು. ಎಲ್ಲೋಗಿದ್ದೆ ಇಷ್ಟೊತ್ತಿನ ತಕನ? ಎಲ್ಲಿಗೆ ಹೋಗೋಣ? ನಾನೆಲ್ಲೂ ಹೋಗಿಲ್ಲಪ್ಪ. ನಾನು ಸ್ವಲ್ಪ ಕೆಲಸ ಇತ್ತು, ಅದೇ ಶೆಡ್ ಹತ್ರ ಹೋಗ್ಬೇಕಾಗಿತ್ತು. ಶೆಡ್ ಹತ್ರ ಹೋಗಿದ್ದೆ. ಅಲ್ಲೊಂದು ಸ್ವಲ್ಪ ವೆಲ್ಡಿಂಗ್ ಮಾಡೋದಿತ್ತು. ಗೇಟು ಮತ್ತು ಅದೆಲ್ಲ ಮಾಡಿರಲಿಲ್ಲ. ವೆಲ್ಡಿಂಗ್ ಮಾಡೋರು ಬಂದಿದ್ದರು, ಅದನ್ನೆಲ್ಲ ವೆಲ್ಡಿಂಗ್ ಮಾಡಿಸಿ ಬಂದೆ. ಇನ್ನೇನು ಇವತ್ತೆಲ್ಲ ಕುರಿ ಎಲ್ಲ ಬರ್ತವೆ. ನಾಳೆಯಿಂದ ಪೂಜೆ ಎಲ್ಲ ಮಾಡಿಬಿಟ್ಟು, ನಾಳೆ ಶುಕ್ರವಾರ ದಿನ ಚೆನ್ನಾಗಿತ್ತಲ್ಲ, ನಾಳೆ ಎಲ್ಲನ ರೆಡಿ ಮಾಡ್ಕೊಬಿಟ್ಟು ನಾಳೆ ಪೂಜೆ ಮಾಡಿಬಿಡೋದು. ಇವತ್ತು ತೊಗೊಂಬಂದು ನಾಳೆ ಎಲ್ಲ ಒಳಗಡೆ ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೊಳ್ಳೆ ದಿನ ಇವತ್ತು ತರಿಸ್ಬಿಡ್ತೀನಿ. ತರಿಸಿ ನಾಳೆ ಒಳಗಡೆ ಬಿಟ್ಟು ಎಲ್ಲನ ನಾಳೆಯಿಂದ ಪೂಜೆ ಮಾಡಿ ಶುರು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಡ ನೀನು. ಏನು ದುಡ್ಡೆಲ್ಲ ಹೇಳ್ತೈತೆ ನೀನು. ಅಷ್ಟೊಂದು ದುಡ್ಡ ಎಲ್ಲ ಅವಳು ಕೊಟ್ಟಿರೋದು ಅನ್ಸುತ್ತೆ. ಏನು ಬೇಡ ನೀನು. ಅವಳನ್ನ ಮಾತಾಡಿಸ್ಬೇಡ ನೋಡಿ, ಹೇಳಿರ್ತೀನಿ. ಇನ್ನೊಂದ್ಸತಿ ಅವಳನ್ನೇನೋ ಮಾತಾಡ್ಸಿದ್ವಿ ಅಂದ್ರೆ ಸರಿ ಹೋಗಲ್ಲ. ವಾಣಿ, ಅವಳನ್ನ ಮಾತಾಡಿಸ್ಬೇಡ ಅಂದರೆ ಹೆಂಗೆ ಸರಿ ಹೋಗುತ್ತೆ? ಶೆಡ್ ಮಾಡ್ತಾಯಿದ್ದೀವಿ, ಇಬ್ಬರು ಪಾರ್ಟರಾಗಿ ಮಾಡ್ತಾಯಿದ್ದೀವಿ. ಕುರಿ ಶೆಡ್ ಮಾಡಿ ಕುರಿ ಸಾಗಾಣಿಕೆ ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ನೀನು ಏನಕ್ಕೆ ಬಂದು ಈ ಥರ ಎಲ್ಲ ಹೇಳ್ತಾ ಇದೆಯಾ? ನೀನು ಸುಮ್ಮನೆ ಇರೋ ಇಟ್ಕೆ ಸುಮ್ಮನೆ ಆಗೋಕ್ಕಾಗಲ್ಲ. ನೀನು ಸುಮ್ಮನೆ ಇರೋಂಗಿದ್ರೆ ಸುಮ್ಮನೆ ಇರು. ಇಲ್ಲಾಂದ್ರೆ ನಾನಂತೂ ಅಮೃತ ಮಾತಾಡ್ಸೋದಂತೂ ಬಿಡೋದಿಲ್ಲ. ನಾನು ಅಮೃತ ತುಂಬ ಕ್ಲೋಸು. ನಾವು ಮಾಡೇ ಮಾಡ್ತೀವಿ. ಇಬ್ಬರು ಪಾರ್ಟ್ನರಾಗಿ ಮಾಡ್ತಾಯಿದ್ದೀವಿ ಅಂದಮೇಲೆ, ಕೈ ಹಾಕಿದ್ದೀವಿ ಅಂದಮೇಲೆ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದು ಕಾಣಬೇಕು. ನಾನಂತೂ ಯಾವುದೇ ಕಾರಣಕ್ಕೂ ಮಾತಾಡ್ಸೋದು ಬಿಡೋದಿಲ್ಲ. ಹೇಳ್ದಂಗೆ ಕೇಳೋದಾದರೆ ಕೇಳು, ಇಲ್ಲಾಂದ್ರೆ ಹೋಗ್ತಾ ಇರೋ ಅಷ್ಟೇ. ಏನು ನೀನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ. ಅರ್ಥ ಆಗೋಳಾಗಿದ್ರೆ ನೀನು ಮಾತಾಡ್ತಾ ಇರಲಿಲ್ಲ. ನೀನೇನೇ ಅಂತಂದ್ರೂ ನಾನಂತೂ ಅಮೃತನ ಮಾತಾಡ್ಸೋದಂತೂ ಬಿಡಲ್ಲ. ಯಾವ ಥರ ಮಾತಾಡ್ತಾ ಇದೆಯಾ ನೀನು? ಅಲ್ಲ ನೋಡಿ ಹೆಂಗೆ ಮಾತಾಡ್ತಾ ಇದೆಯಾ. ನಿನಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಹಿಂಗೆ ಮಾತಾಡೋಕ್ಕೆ ನಿನಗೆ? ಹೆಂಗೆ ಮಾತಾಡ್ತೀಯ ನೋಡು ನೀನು. ಬಾ 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 ಮಾತಾಡೋದು ನೋಡು ನೀನು. ಎಂತೆಂಥ ಮಾತುಗಳು. ಅಯ್ಯೋ 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 ಅಯ್ಯೋ, ನನಗೆ ಗೊತ್ತಿತ್ತು ನೀನು ಯಾವಾಗ ನನ್ನೆಲ್ಲನ ಕಳಿಸಿ ಹಿಂಗೆಲ್ಲ ಮಾಡ್ತೀಯ ಅಂತ. ನನ್ನೆಲ್ಲ ಭಾಳ ಯೋಚನೆ ಮಾಡಿದ್ದೆ. ನೀನು ಇಂಥದ್ದೆಲ್ಲ ತಿಳ್ಕೊಂಡಿರ್ತೀಯ, ಹೆಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ ನಾನು. ನೀನು ಹಂಗೆ ಮಾಡಿದೆ ನೋಡು. ಹೋಗ್ಕೊಡ್ದು ಮಾತಾಡಿಸ್ಕೊಡ್ದು. ನಾನೇನು ಸುಮ್ಮನೆ ಇರಲ್ಲ ನೋಡು, ಜಗಳ ಮಾಡ್ತೀನಿ. ಏನಿಲ್ಲ, ಜಗಳ ಮಾಡಿಬಿಟ್ರೆ ನಾನೇನಿಲ್ಲ 4 ತೀಡ್ಬಿಡ್ತೀನಿ. ಯಾಕೆ ಜಗಳ ಮಾಡ್ತೀಯ? ಏನು ತಿಂದು ಹೆಚ್ಚಾಗೈತಾ ನೀನು ಜಗಳ ಮಾಡೋಕ್ಕೆ? ಏನಕ್ಕೆ ಜಗಳ ಮಾಡ್ತಾ ಇದೀಯಾ? ಜಗಳ ಮಾಡೋವಂಥದ್ದೇನು? ಅಮೃತ ನಾನು ಮಾತಾಡಿಸ್ತೀನಿ. ಮತ್ತು ಇವತ್ತು ಅಮೃತ ನನ್ನ ಲೈಫಲ್ಲಿ ಇವತ್ತು ಬಂದು ನನಗೆ ಪರಿಚಯ ಆಗಿರೋದಕ್ಕೆ ಎಷ್ಟು ನನಗೆ ಹೆಲ್ಪ್ ಮಾಡಿದಾಳು ಗೊತ್ತಾ? ನಿಮಗೆ ಫ್ರೆಂಡ್ ತಾನೇ ಅವಳು. ನನ್ನ ಫ್ರೆಂಡು ಅಂತ ತುಂಬ ಹಚ್ಕೊಂಡಿದ್ದೆ. ಇವಾಗ ಹಿಂಗೆ ಮಾಡಿದ್ರೆ ನೀನು ಇವಾಗ ನಿಮ್ಮ ಅಪ್ಪ ಎದುರಿಗೆ ಆಗಿರ್ಬೋದು, ನಿಮ್ಮ ಅತ್ತೆ ಎದುರಿಗೂ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪರ ಎದುರಿಗೆ, ಎಲ್ಲರ ಎದುರಿಗೂ ನೀನು ಎಷ್ಟು ಚೀಪ್ ಆಗ್ತೀಯ ಗೊತ್ತಾ? ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎದುರಿಗೆಲ್ಲ ಎಷ್ಟು ನೀನು ಚೀಪ್ ಆಗಿಬಿಡ್ತೀಯ. ನೀನು ಈ ಥರ ಜಗಳ ಮಾಡ್ಕೊಬಿಟ್ರೆ ನೀನು. ಆದರೂ ಪರವಾಗಿಲ್ಲ, ಮತ್ತೆ ಚೀಪಾದರೂ ಪರವಾಗಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮಂಥವ್ರನ್ನ ಕಟ್ಕೊಂಡ ಮೇಲೆ ಗೊತ್ತಾಗಲಿ ಬಿಡು. ಏನೋ ನಾವು ಒಳ್ಳೆ ತಂದಿನ ಚೆನ್ನಾಗಿರಬೇಕು ಅಂತ ನಾವು ಹೇಳಿದ್ರೆ ನೀನು ನೋಡಿ ಹೆಂಗೆ ಮಾತಾಡ್ತಾ ಇದೀಯಾ. ಅಲ್ಲ, ನೀನು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾ ಇದೀಯಾ. ನನಗೆ ಮೋಸ ಮಾಡಿದಂಗಲ್ವಾ ನೀನು? ನಾನು ನಮ್ಮಪ್ಪ ನಮ್ಮ ಮನೇಲಿ ನನಗಂತೂ ಇವತ್ತು ನಿಜ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ನಮ್ಮ ಅಪ್ಪನ ಅಮ್ಮನ ಮತ್ತೆ ಕೇಳಬೇಕಾಗಿತ್ತು ಅಂತ ಅನ್ನಿಸ್ತೈತೆ ನನಗೆ. ಇವತ್ತು ಏನೇ ನನಗೆ ಕಷ್ಟ ಬಂದಿದ್ರು ನಮ್ಮ ಅಪ್ಪನ ಅಮ್ಮನ ಹತ್ರ ಹೇಳ್ಕೋಬೋದಾಗಿತ್ತು. ನಿನ್ನಿಂದ ನಮ್ಮನ್ನೆಲ್ಲರನ್ನೂ ದೂರ ಮಾಡ್ಕೊಂಡು ನಾನು ಎಷ್ಟು ಇವತ್ತು ಅಯ್ಯಂತ ಇದ್ದೀನಿ. ನಾನು ನಮ್ಮ ಅಪ್ಪ ಹೇಳ್ದಂಗೆ ಏನೋ ಮತ್ತೆ ಮಗನ ಮದುವೆ ಆಗಿದ್ರೆ ಇವತ್ತು ಏನು ಕಷ್ಟ ಬಂದರು ನೋಡ್ಕೊಂಬರು, ಇವತ್ತು ಏನು ಬಂದಿದ್ರು ನೋಡ್ಕೊಂಬರು. ಅಯ್ಯೋ, ಅದಕ್ಕೆ ಮತ್ತೆ ನಮ್ಮ ಅಪ್ಪನ ಅಮ್ಮನ ಮಾತಾ ಕೇಳಬೇಕಾಗಿತ್ತು ನಾನು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನೀನು ಮಾಡೋ ಅಂತ ಇದಕ್ಕೆ. ಯಾಕಾದ್ರೂ ನೀನು ನೆಚ್ಕೊಂಡು ನೀನು ಹಿಂದೆ ಬಂದು ಅಂತ ಅನ್ನಿಸ್ತೈತೆ ನನಗೆ. ಹೇಳ್ದಷ್ಟು ಕೇಳು ಅಷ್ಟೇ. ವಾದ ಮಾಡಬೇಡ ನನ್ನ ಹತ್ರ. ವಾದ ಮಾಡಿದ್ರೆ ಏನೂ ನಡೆಯೋದಿಲ್ಲ. ಸರಿಯಾಗಿ ಫಸ್ಟು ಮಾತಾಡೋದು ಕಲಿ. ಇವಾಗ ನಾವು ಅಷ್ಟೊಂದು ಬಂಡವಾಳ ಹಾಕಿ ಮಾಡಿದ್ದೀವಿ ಅಂದಮೇಲೆ ನಾನು ಅಮೃತ ಮಾತಂತೂ ಬಿಡೋಕ್ಕಾಗಲ್ಲ. ಮಾತಾಡಿದ್ದೆ. ಅಮೃತನ ಮಾತಾಡ್ಸೋದಂತೂ ನಾನು ಬಿಡಲ್ಲ. ಹೇಳ್ತಾ ಇದ್ದೀನಿ ನೋಡು. ನೀನು ಏನು ಹೇಳಿದ್ರು ಸರಿನೇನೆ. ನಾನು ಅಮೃತನ ಮಾತಾಡ್ಸೋದು ಬಿಡಲ್ಲ. ಏನು ನ್ಯಾಯ ಭಯ ಇದ್ರೆ ಸರಿ. ಎಂಥ ಬುದ್ಧಿ ಕಲಿಸ್ಯಾರೋ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿನಗೆ. ಬುದ್ಧಿ ಸರಿಯಾದ ಬುದ್ಧಿ ಕಲಿಸಿಲ್ಲ. ನಿನಗೆ ನ್ಯಾಯ ಭಯ ಇಲ್ಲ. ಯಾರನ್ನ ಏನು ಅಂತಾರೆ ನಾನು ಹಿಂಗೆ ಮಾಡಿದ್ರೆ ಅಂತ. ನಿನಗೇನು ಒಟ್ಟಿನಲ್ಲಿ ನಾನು ಚೆನ್ನಾಗಿರಬೇಕು. ನನ್ನ ಒಟ್ಟಿನಲ್ಲಿ ಹೆಂಗೆ ಅವಳ ಜೊತೆ ಮಾತಾಡ್ಕೊಂಡು ದುಡ್ಡು ಐತಲ್ಲ ಅವಳ ಹತ್ರ, ಅದಕ್ಕೆ ಇವಳ ಹತ್ರ ಆದರೆ ಏನೂ ಇಲ್ಲ. ಅವಳ ಹತ್ರ ದುಡ್ಡು ಐತೆ, ಅವಳಿಂದ ಹೋಗ್ಬೋದು ಅಂತ ದುಡ್ಡು ಐತೆ ಅಂತ ಅವಳಿಂದ ಹೋಗ್ತಾ ಇದೀಯಾ. ನಾನು ನೋಡಿ ಇವತ್ತು ನಿನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಇವತ್ತು ಎಂಥದ್ದು ನನ್ನ ಪರಿಸ್ಥಿತಿ ನೋಡು. ಹೋಗು. ನಾನಂತೂ ನಾನು ಯಾವತ್ತೂ ಖುಷಿಯಾಗಿಲ್ಲ. ನಿನ್ನ ಮದುವೆಯಾಗಿ ಬಂದಾಗಿಂದ ಬರೀ ನನ್ನ ಜೀವನ ಇದೆಯಾ. ಯಾಕೆ ಏನಾಯಿತು? ಯಾಕೆ ಇಬ್ಬರು ನೆನ್ನೆ ಸಿಂದಲು ಹಂಗೆ ಉದ್ದಾಡ್ತಾ ಇದ್ದೀರಾ? ಯಾಕೆ ಏನಾತೆ? ಯಾಕೆ ಹಿಂಗೆ ಪರದಾಡ್ತಾ ಇದ್ದೀರಿ ಒಟ್ಟು? ಅತ್ಲ ನೋಡ್ರಿ ಆಸೆಲಿ ಅಲ್ಲ ಕಣವು. ನಿಮ್ಮ ಅಣ್ಣ ಇನ್ನು ನಿಮ್ಮ ಅತ್ತಿಗೆ ನೋಡು, ಅವರೊಬ್ರು ಬಾಯಿಗೆ ಬರಲ್ಲ. ಅವ್ರ ಕೆಲಸ ಆಯ್ತು ಅಮ್ಮಂಗೆ ಹೆಂಗೆ ಕೆಲಸ ಮಾಡ್ಕೊಂಡು ಹೆಂಗೆ ಐದಾರ ಅವ್ರ ಪಾಡಿಗೆ ಅವರು. ಅಲ್ಲ ನೀನು ನೋಡು, ನೀವು ಹೆಂಗೆ ಗುದ್ದಾಡ್ತೀರಿ. ಯಾಕೆ ಹಿಂಗೆ ಗುದ್ದಾಡ್ತೀರೋ? ಅದಕ್ಕೆ ಮತ್ತೆ ಮನೆಯಾಗ ನೀವು ಹೊಂದಾಣಿಕೆಯಿಂದನ ಗಂಡ ಹೆಂಡ್ತಿ ಇಲ್ಲದಕ್ಕೆ ಮತ್ತೆ ನಿಮ್ಗೇನು ಮಾಡೋಕ್ಕಾಗಲ್ಲ. ಏನೂ ಮುಂದೆ ಬರೋಕ್ಕಾಗಲ್ಲ. ಗಂಡ ಹೆಂಡ್ತಿ ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ ಏನೋ ಒಂದು ಮಾಡೋದಕ್ಕೆ ಸಾಧ್ಯ. ಹೊಂದಾಣಿಕೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಕಣ. ಅಲ್ಲ ನೋಡಮ್ಮ, ಇವಳು
ನಾನು ಅಮೃತ ಪಾರ್ಟ್ನರಾಗಿ ಕುರಿ ಶೆಡ್ ಮಾಡಿದ್ದೀವಿ. ಅದಕ್ಕೆ ನಾನು ಮಾಡಬೇಡ, ಅವ್ಳು ಮಾತಾಡಿಸ್ಬೇಡ ಅಂತಂದರೆ ಪಾರ್ಟ್ನರಾಗಿ ಮಾಡಿದ್ದೀವಿ ಅಂದಮೇಲೆ ಮಾತಾಡಿಸ್ಲೇಬೇಕಪ್ಪ. ಇವಳು ನೋಡಿ ಹೆಂಗೆ ಜಾಸ್ತಿ ಹೆಂಗೆ ಎಷ್ಟು ಇದನ್ನು ಮಾಡ್ತಾ ಇದ್ದಾಳೆ. ಅವಳು ಒಳ್ಳೋಳಲ್ಲ ಕಣತ್ತೆ. ಇವರಿಬ್ರು ಆಟಗಳನ್ನೆಲ್ಲ ನಾನು ನೋಡಿದ್ದೀನಿ ಮೊನ್ನೆ. ಇಲ್ಲೇ ಬಂದಾಗ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋದಾಗ ಇವರಿಬ್ರು ಮಾತಾಡ್ತಿದ್ದು ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಇವರಿಬ್ರು ಮಧ್ಯೆ ಏನು ನಡೀತೈತೆ ಅಂತ ನನಗೆಲ್ಲ ಗೊತ್ತಾಗೈತೆ ಕಣತ್ತೆ. ಅದನ್ನು ನಾನು ಯಾಕಪ್ಪ ಏನು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಇಬ್ರು ಅಂತ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ನಾನು ಒಳ್ಳೆಯವಳಲ್ಲ. ಅದಕ್ಕೆ ನೋಡಿ ಹೆಂಗೆ ಮಾತಾಡ್ತಿದ್ದಾರೆ, ಅವಳ ಜೊತೆ ಮಾತಾಡೋದಂತೂ ನಾನು ಬಿಡಲ್ಲ, ಅವಳೇ ಬೇಕು ನನಗೆ ಅಂತೇಳಿ ಯಾವ ಥರ ಮಾತಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲ ಮಾತಾಡೋದು ನೋಡು ಅವಳು ಅವ್ನು ಹೆಂಗೆ ಮಾತಾಡ್ತಾ ಇದ್ದಾನೆ ಯಪ್ಪ ಅಂತ. ಅಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನಾನು ಅದು ಹೆಂಗತ್ತೆ ಸುಮ್ಕಿರೋಣ. ನೋಡು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾ ಇರೋದನ್ನ. ಎಷ್ಟು ನನಗೆ ಬೇಜಾರಾಗುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗುತ್ತೆ. ನಾನು ಇವತ್ತು ನಂಬ್ಕೊಂಡು ಬಂದು ಇವತ್ತು ನಿನ್ನ ಮಗನಿಂದ ಬಂದು ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಬಿಟ್ನಲ್ಲಪ್ಪ ಅನ್ನಿಸ್ತೈತಿ. ನೀನು ಹೇಳಿದೆ ನಾವು ಚೆನ್ನಾಗಿ ನೋಡ್ಕೊಂತೀವಿ ಬಾ ಅಂತ ಹೇಳಿ ನೀನು ಹೇಳೇ ಮಾತೆಲ್ಲ ಕೇಳಿಕೊಂಡು ನಾನು ಬಂದೆ ಕಣತ್ತೆ. ನಿಮ್ಮ ಪ್ರೀತಿನೂ ಅಷ್ಟೇ, ಎಲ್ಲ 2 ದಿನ ನಮಗೆ. ನನಗಂತೂ ಇವತ್ತು ಯಾಕನ ಬಂದಪ್ಪ, ಯಾಕನ ಹಿಂಗೆ ಮಾಡ್ಕೊಂಡಪ್ಪ ಅಂತ ಅನ್ನಿಸ್ತೈತೆ. ನಾಗೆ ನೀನು ಮಾಡಿದ ಸುಮ್ಮಕು ಕಳೆ. ಅವಳೇ ನನಗೆ ಅಂಬ್ರು ಅಂತ ತಲೆ ಮೇಲೆ ಕಿಕ್ಕೊಂಡು ನಾನು ಇದು ಯಾತ ಆಮ್ರನ ಅಂಬ್ರು ಅಂತೀನಿ, ಯಾತ ಆಮ್ರ ಅಂತಾಳೆ ಮಂಗಾಗದು ನನಗೆ. ಅಂಬ್ರು ಅಂದ್ಕೊಂಡು ಹೇಳತ್ತ ನೀನೇ ಮಾಡಿದ್ದು. ನೀನು ಯಾಕೆ ಅಪಾಟಿ ಅವಳನ್ನ ಮೈಗತ್ತಿಸ್ಕೊಂಬಕ್ಕೆ ಹೋಗಿದ್ದೆ? ಅಷ್ಟೊಂದು ಯಾಕೆ ಅವಳನ್ನ ಇದು ಮಾಡೋಕ್ಕೆ ಹೋಗಿದ್ದೆ? ಅವಳು ಯಾಕೆ ಅಷ್ಟೊಂದು ನೀನು ಕೇಳೋದು ಮಾಡೋದು ಮಾತಾಡೋದು ಅಂಥವೆಲ್ಲ ನೀನು ಯಾಕೆ ಮಾಡೋಕ್ಕೆ ಹೋಗಿದ್ದೆ? ತಪ್ಪನ್ನು ಬಿದ್ದಿರಬೇಕಾಗಿತ್ತು ನೀನು. ಮಾತಾಡಿಸ್ತಿದ್ಲಲ್ಲ, ಚೆನ್ನಾಗಿ ಬಿಡತ್ತೆ, ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿರೋಣ ಅಂತ ಅಂದ್ಕೊಂಡಮ್ಮ. ಏನು ಮಾಡೋಣ, ಅವಳು ಹಿಂಗೆ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ಅವಳು ಹಿಂಗೆ ಮಾಡ್ತಾಳೆ ಹಿಂಗೆ ನಮಗೆಲ್ಲನ ಅಂತ ಹೇಳಿ ಇವರಿಬ್ರು ಹಿಂಗೆ ಜೊತೆಯಾಗಿ ಇಂಥವು ನನಗೆ ಮೋಸ ಮಾಡ್ತಾರೆ ಅಂತ ನನಗೇನು ಗೊತ್ತಿತ್ತತೆ? ಏನೋ ಚೆನ್ನಾಗಿ ಮಾತಾಡಿಸ್ತಾರಲ್ಲ ಅಂತ ಮಾತಾಡ್ಸಿವಮ್ಮ. ಅತಿ ಆಗಬಾರ್ದು, ಮಾತಾಡಿಸ್ಬೇಕು. ಯಾವುದೇ ಆಗಲಿ ಅತಿ ಆದರೆ ಹಿಂಗೆ ಮತ್ತೆ ಆಗೋದು. ಯೋಟನ ವಿಶ್ವಾಸ ಅನ್ನೋದು ಒಳ್ಳೇದಲ್ಲ. ಅತಿ ಆಗಬಾರ್ದು ವಿಶ್ವಾಸ ಅನ್ನೋದು. ಅತಿ ಆದರೆ ಅಲ್ಲೇ ಬರೋದು. ದ್ವೇಷ ಜಗಳ ಎಲ್ಲ ಅಲ್ಲಿಂದಲೇ ಶುರುವಾಗೋದು. ಅತಿ ಆಗಬಾರ್ದು. ಅದಕ್ಕೆ ಮತ್ತೆ ಯಾವ್ದು ಎಷ್ಟರಾಗಿರ್ಬೇಕು ಅಷ್ಟರಾಗಿರ್ಬೇಕು. ಯಾವಾಗಲೂ ಅಲ್ಲಿರೋದು ಇವಳು ಇಲ್ಲಿರೋದು, ಅವಳು ಅಲ್ಲಿರೋದು ಇಲ್ಲಿರೋದು. ಆಮೇಲೆ ನಾನು ಹಂಗೆ ಅನ್ಕೊಂತಿದ್ದಿದ್ದೆಲ್ಲ ದಿನ ನಡೆಯುತ್ತೆ ಅಂತ. 2 ದಿನಕ್ಕೆ ಬಿದ್ದೋತ್ ನೋಡಿದ್ದೆಲ್ಲನ 2 ದಿನಕ್ಕೆ ಹೋಗ್ಬಿಡ್ತು. ನೀನೇನೇ ಅನ್ನೋ, ನಾನು ಅಮೃತನ ದೂರ ಮಾಡೋಕ್ಕಾಗಲ್ಲ. ನಾವಿಬ್ಬರು ಮಾತಾಡೋದೇ. ಯಾಕಂದ್ರೆ ನಾವಿಬ್ಬರು ಪಾರ್ಟ್ನರಾಗಿ ನಾವು ಇವಾಗ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಬಿಸ್ನೆಸ್ ಮಾಡೋರು ಮಾತಾಡ್ದಂಗೆ ಹೆಂಗಿರೋಕ್ಕಾಗುತ್ತೆ? ನಾವು ಪಾರ್ಟ್ನರಾಗಿ ಇವತ್ತು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದಮೇಲೆ ಏನಾದರೂ ಒಂದು ಒಳ್ಳೆ ಅದಾಗೋವರೆಗೂ ನಾವು ಚೆನ್ನಾಗಿ ದುಡ್ಕೊಳ್ಳೋವರೆಗೂ ನಾವಿಬ್ಬರು ಚೆನ್ನಾಗಿ ದುಡ್ಕೊಂಡು ಆಮೇಲೆ ಏನೋ ಒಂದು ಮಾಡ್ಕೊಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ನಮಗೆ ಕೈಯಾಗ ಬಂಡವಾಳ ಇಲ್ಲ, ಏನು ಮಾಡ್ತೀವಿ? ಅಂಥ ಜೊತೆಗೆ ನಾವು ಪಾರ್ಟ್ನರಾಗಿ ನಾವು ಸೇರ್ಕೋಬೇಕು. ಇನ್ನು ತಂದು ಕೊಡ್ತಾಳೆ ದುಡ್ಡು ನಂಗೆ ಆಡ್ತಾಳೆ ಇವಳು. ಹೇಳತ್ತೆ ನನಗಂತೂ ಸಖತ್ತು ಬೇಜಾರಾಗೈತೆ. ನೀನು ಏನನ ಅಂತ ಇಂಥವ್ರು ನಂಬ್ಕೊಂಡು ಬಂದಿದ್ದಿರೋದಕ್ಕೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ಏನಪ್ಪ ಇದು ನನ್ನ ಜೀವನ ಹಿಂಗಾಗ್ಬಿಡ್ತು ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ನಿಜ ನಮ್ಮ ಅಪ್ಪ ನಮ್ಮ ಅಮ್ಮನ ಎದುರಿಗೆಲ್ಲ ಇವತ್ತು ಎಷ್ಟು ಸದ್ರ ಆಗ್ಬಿಟ್ಟೆ. ಅಯ್ಯೋ ನಾನು ಇವತ್ತು ನನ್ನ ಮತ್ತೆ ಮಗನ ನಮ್ಮ ವೈಭವನ ಮದುವೆ ಆಗಿದ್ರೆ ನಾನು ಎಷ್ಟು ಚೆನ್ನಾಗಿರ್ತಿದ್ನಲ್ಲಪ್ಪ ಅಂತ ಅನ್ನಿಸ್ತೈತಿ. ಏನು ಮಾಡೋದು ಹೋಗತ್ಲಾಗೆ ಇವಳೇ ಮಾಡಿದ್ದು ಈ ಬದುಕ. ನಾನು ಅನ್ಕೊಂತಿದ್ದಿದ್ದೆಲ್ಲ ಎಷ್ಟು ದಿನ ನಡೆಯುತ್ತಪ್ಪ. ಹಂಗೆ ಇಬ್ಬರು ಹೆಂಗೈದಾರೆ, ಒಬ್ರಿಗೊಬ್ರು ಬಿಟ್ಟಿರ್ತಿರ್ಲಿಲ್ಲ. ಅಯ್ಯೋ ಅಮ್ರು ಅಂತ ಇವಳು ವಾಣಿ ಅಂತ ಅವಳು ಇವ್ರ ಮನೆಯಾಗ ಅವಳು, ಅವಳ ಮನೆಯಾಗ ಇವಳು ಯಾವಾಗಲೂ ಇರೋರು. ನೋಡ್ರಿ ಹೆಂಗಾಯ್ತು ಕೊನೆಗೆ ಅಂತೇಳಿ. ಅದಕ್ಕೆ ಮತ್ತೆ ಸ್ವಲ್ಪ ನಿಧಾನವಾಗೇ ಇರಬೇಕು ಅಂತ ಹೇಳೋದು. ನಾನು ಹಂಗೆ ಅನ್ಕೊಂತಿದ್ದಿದ್ದೆಲ್ಲ ಹೆಂಗೆ ಅಂತ. ಅದು ನೋಡಿ ಯಾವ ಥರ ಆಯಿತು. ನಮ್ಮ ಆಶಾನು ಹೇಳ್ತಾಳೆ ಇವಳು ಇದು ಭಾಳ ದಿನ ರೆಡಿಯಲ್ಲ, ಇವರಿಬ್ಬರ ಮಧ್ಯೆ ಎಲ್ಲ ಏನು ನಡೀತೈತೆ ಅಂತ ನಮ್ಮ ಆಶನ್ಗೂ ಗೊತ್ತಿತ್ತು. ಪಾಪ ಅವಳು ಹೇಳಿದ್ಲು ಮೊನ್ನೆನೇ, ಇವಾಗ ಗೊತ್ತಾಗೈತಿ ಇವಳಿಗೇನೆ. ಒಬ್ರು ಹೇಳಿದರೆ ಕೇಳ್ತಾ ಇರಲಿಲ್ಲ. ಅವಳು ಕವಿತಮ್ಗೂ ಗೊತ್ತಾಗಬೇಕು. ಅವಳು ಹಂಗೆ ಮಗಳನ್ನ ನಾಯಿ ಬಾಯಿ ಇಲ್ದಂಗೆ ಬಿಟ್ಟವಳು. ನೋಡ್ತಾ ಇರಿ, ನಿನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.